ಕರ್ನಾಟಕದ ಇಂಡಲ್ಗಾ ಜೈಲಲ್ಲಿ ಬಿಟ್ಟರೆ ಬೆಂಗಳೂರು ಜೈಲಲ್ಲಿ ಈ ಜಾಗ ಇರೋದು. ಗಲ್ಲು ಶಿಕ್ಷೆಗೆ ಗುರಿಯಾದ ಬಂದಿಗಳನ್ನ ನೇಣಗಂಬಕ್ಕೆ ಏರಿಸಿದಂತಹ ಜಾಗ. ಹಗ್ಗ ಅಲ್ಲೇ ನೇತಾಡ್ತಾ ಇದೆ. ಇದೇ ಫುಲ್ಲು ಗಲ್ಲುಗಂಬ ಏರಿಸೋ ಜಾಗ. ಗಲ್ಲು ಶಿಕ್ಷೆ ವಿಧಿಸಿದ್ರೆ ಏನು ಜೈಲು ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಇದೇ ಜಾಗದಲ್ಲಿ ಹೇಗೆ ಕತ್ತಿಗೆ ಕಪ್ಪು ಬಟ್ಟೆ ಹಾಕಿ ದಾರ ಹೇಗೆ ಹಾಕಿ ಗಲ್ಲಿಗೇರಿಸ್ತಿದ್ರು. ವಾಜಪೇಯಿ ಅವರು, ಎಮರ್ಜೆನ್ಸಿ ಟೈಮಲ್ಲಿ ಅರೆಸ್ಟ್ ಆದಂಥ ಮಾಜಿ ಪ್ರಧಾನಿ ದೇವೇಗೌಡರು, ಕೊತ್ವಾಲ್, ಜೈರಾಜು, ಬೆಂಗಳೂರಿನ ಆವಾಗಿನ ಏನು ರೌಡಿ ಶೀಟರ್ಗಳಿದ್ದಾರೆ ಎಲ್ಲ ಇದೇ ಸೆಲ್ಗಳಲ್ಲಿ ಅವರು ಕಾಲ ಕಳೆದಿರೋದು. ಈ 16ನೇ ನಂಬರ್ ಸೆಲ್ಲಲ್ಲೇ ವಾಜಪೇಯಿ ಅವರು, ಅಡ್ವಾಣಿ ಅವ್ರನ್ನ ಇಟ್ಟಿದ್ದಂತೆ. ರಾಜ್ಕುಮಾರ್ ಅವ್ರದ್ದು ಒಂದು ಮೂವಿ ಬಂತು ಬೈರಾಗಿ ಅಂತ, ಅದು ಇಲ್ಲೇ ಶೂಟ್ ಆಗಿರೋದು ಸ್ನೇಹಿತರೆ. ಕೈದಿಗಳು ಉಳ್ಕೊಳ್ಳೋದಕ್ಕೆ ಬೆಡ್ ಥರ ಮಾಡಿದ್ದಾರೆ. 1867ರಲ್ಲಿ ನೋಡಿ ಜೈಲು ಹೇಗಿತ್ತು. ವಾಚ್ ಟವರ್ ಮೇಲೆ ಯಾವಾಗಲೂ ಪೊಲೀಸವ್ರು ನಿಂತ್ಕೊಂಡು ಸುತ್ತ ಬಂದಿಗಳನ್ನ ವಾಚ್ ಮಾಡ್ತಾ ಇರ್ತಿದ್ರು, ಅವ್ರು ಏನು ಮಾಡ್ತಾರೆ ಅಂತ. ಇದ್ರ ಮೇಲೆ ನಿಂತ್ಕೊಂಡ್ರೆ ಏನು 22 ಎಕರೆ ಏನು ಜೈಲಿದೆ ಫುಲ್ಲು ಕಾಣಿಸ್ತಿತ್ತು ನೋಡಿ. ಸ್ನೇಹಿತರೆ, ನಾವಿವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿದ್ದೀವಿ. ಎಷ್ಟೋ ಜನ ಕೇಳೇ ಇರ್ತೀರ ಈ ಪ್ಲೇಸ್ ಹೆಸ್ರನ್ನ, ಯಾಕಂದರೆ ಎಲ್ಲ ಹೋರಾಟಗಳು ಎಲ್ಲ ನಡೆಯೋದಿಲ್ಲೇ. ಬೆಳಗ್ಗೆ ಎದ್ರೆ ನ್ಯೂಸಲ್ಲಿ ಒಂದ್ಸಲಿನಾದರೂ ಈ ಜಾಗನ ನಾವು ನೋಡೇ ಇರ್ತೀವಿ. ಈಗ ಮುಂಚೆ ಬೆಂಗಳೂರು ಜೈಲಾಗಿತ್ತು ಅಂದರೆ ನೀವು ನಂಬ್ತೀರಾ? ಹೌದು. 1867ರಲ್ಲಿ ಬ್ರಿಟಿಷರು ಇಲ್ಲೇ ಜೈಲು ಕಟ್ಟಿದ್ದು. ಅನೇಕ ಹೋರಾಟಗಾರರು, ವಾಜಪೇಯಿ ಅವರು, ದೇವೇಗೌಡರು ಅವ್ರನ್ನೆಲ್ಲ ಮತ್ತು ರೌಡಿ ಶೀಟರ್ಗಳು ಬೆಂಕಿದಂತಹ ಜೈಲಿದು. ಬನ್ನಿ ಒಳಗಡೆ ಹೋಗೋಣ. ಆ ಜೈಲನ್ನ ಹೇಗೆ ಸಂರಕ್ಷಿಸಿಟ್ಟಿದ್ದಾರೆ ಸಾರ್ವಜನಿಕರು ನೋಡೋದಕ್ಕೆ ಕಂಪ್ಲೀಟ್ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ಬ್ರಿಟಿಷರು ಆವಾಗಲೇ ಇಷ್ಟು ದೊಡ್ಡ 22 ಎಕರೆಯಲ್ಲಿ ಸೆಂಟ್ರಲ್ ಜೈಲ್ ಕಟ್ಟಿದ್ದಾರೆ ನೋಡಿ. ಇದೇ ಎಂಟ್ರೆನ್ಸು. ನಾನು ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಇದರೊಳಗಡೆ ಹೊರಗಡೆಯಿಂದ ನೋಡಿ ಯಾವ ಥರ ಕಾಣುತ್ತೆ. ಇಲ್ಲೇ ಎಂಟ್ರೆನ್ಸ್ ಇದ್ದಿದ್ದು, ಈಗ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಹಿಂದೆ ನೋಡ್ತಾ ಇರ್ಬೋದು ಸೆಂಟ್ರಲ್ ಜೈಲ್ ಅಂತ ಕಾಣ್ತಾ ಇದೆ ನೋಡಿ. ನೀವು ಸ್ವಲ್ಪ ಹತ್ರ ಹೋಗಿ ನೋಡೋಣ ಹೇಗೆ ಉಳಿಸ್ಕೊಂಡಿದ್ದಾರೆ ಇದನ್ನು ನೋಡಿ. ಇಲ್ಲಿ ಹಾಕಿದ್ದಾರೆ ಹಳೆಯ ಕೇಂದ್ರ ಕಾರಾಗೃಹವನ್ನು ಸಾಧ್ಯತೆಗಳ ನಗರ ಉದ್ಯಾನವನವನ್ನಾಗಿ ರೂಪಾಂತರದ ಪ್ರಯತ್ನವೇ ಸ್ವಾತಂತ್ರ್ಯ ಉದ್ಯಾನವನ. ಏನು ನಮ್ಮ ಹಳೆ ಜೈಲೇನಿತ್ತು ಅದನ್ನೇ ಫ್ರೀಡಮ್ ಪಾರ್ಕ್ ಅಂತ ಮಾಡಿ ಉಳಿಸ್ಕೊಂಡಿದ್ದಾರೆ. 1867ರಲ್ಲಿ ನಿರ್ಮಾಣ ಆಗಿರುವ ಸೆಂಟ್ರಲ್ ಜೈಲಿನಲ್ಲಿದ್ದೀವಿ. ಈಗ ಈ ಜೈಲು ಶಿಫ್ಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು 1867ರಲ್ಲಿ ನಿರ್ಮಾಣ ಆಗಿ ಅನೇಕ ಹೋರಾಟಗಾರನ ಬಂಧಿಸಿಟ್ಟಿದಂತಹ ಜೈಲಿದು. ಹೇಗಿದೆ ನೋಡಿ. ಪ್ರಸ್ತುತ ಫ್ರೀಡಮ್ ಪಾರ್ಕ್ ಆಗಿ ಬದಲಾವಣೆ ಮಾಡಿದ್ದಾರೆ. ಇಲ್ಲೇ ಮೇನ್ ಎಂಟ್ರೆನ್ಸ್ ಇತ್ತು, ಇವಾಗ ಕ್ಲೋಸ್ ಮಾಡಿದ್ದಾರೆ ನೋಡಿ. ಹೇಗಿದೆ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಗೇಟ್ಗಳು ಎಷ್ಟು ಬಿಗಿ ಇದೆ ಅಂದರೆ ಚೂರು ಗೆದ್ಲು ಬಂದಿಲ್ಲ, ತುಕ್ಕಿಡೋದಿಲ್ಲ. ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ. ಆಗಿಲ್ ಕಾಲ ಸೆಂಟ್ರಲ್ ಜೈಲು ಇದೇ ಎಂಟ್ರೆನ್ಸು. ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಕೈದಿಗಳನ್ನೆಲ್ಲ ಅವ್ರನ್ನ ಚೆಕ್ ಮಾಡಿ ಒಳಗಡೆ ತಗೋತಾಯಿದ್ರು ನೋಡಿ. ಒಂದು ಸ್ವಲ್ಪನೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂದ ಒಳಗಡೆ ಬಂದರೆ ನೋಡಿ ಇಲ್ಲಿ ಬರೆದಿದ್ದಾರೆ ಸೆಂಟ್ರಲ್ ಪ್ರಿಸನ್. ಕೈದಿಗಳು, ಸ್ವತಂತ್ರ ಹೋರಾಟಗಾರರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ದೇವೇಗೌಡರು ಎಮರ್ಜೆನ್ಸಿ ಟೈಮಲ್ಲಿ ಅವ್ರನ್ನೆಲ್ಲ ಬಂಧಿಸಿಟ್ಟಿದಂತಹ ಜೈಲಿದು. ತುಂಬ ಒಳ್ಳೆಯ ಇತಿಹಾಸ ಇದೆ. ಬೆಂಗಳೂರನ್ನ ಆಳ್ದಂತಹ ಕುಖ್ಯಾತ ರೌಡಿಗಳಾಗಿರ್ಬೋದು, ಕೊತ್ವಾಲು, ಜೈರಾಜು, ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಮರ್ಜೆನ್ಸಿ ಟೈಮಲ್ಲಿ ಅವರೆಲ್ಲ ಹೋರಾಟ ಮಾಡ್ತಿರ್ತಾರೆ. ಒಂದು ಯಾವ್ದಾರು ಅಂಥವ್ರನ್ನ ಕರ್ಕೊಂಡು ಬಂದು ಇದೇ ಬಂದಿಖಾನೆಯಲ್ಲಿ ಕೂಡಾಕ್ತಾರೆ ನೋಡಿ. ಇಲ್ಲಿಂದ ಹೋಗಬೇಕು, ಅದು ವಾಚ್ ಟವರು. ನಿಂತ್ಕೊಂಡ್ರೆ ಇಡೀ ಜೈಲು ಏನು 22 ಎಕರೆ ಏನು ಜೈಲಿದೆ ಅದ್ರ ಸುತ್ತ ಯಾರು ಏನೇನು ಮಾಡ್ತಾರೆ ಅವ್ರ ಮೇಲೆಲ್ಲ ವಾಚ್ ಮಾಡ್ತಿದ್ರು ನೋಡಿ. ಇವಾಗಿನ ಪಾರ್ಕ್ ಮಾಡಿರೋದ್ರಿಂದ ವಿಸಿಟರ್ಸಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಎಲ್ಲ ಹಾಕಿದ್ದಾರೆ ಮಾಹಿತಿನ. ಪ್ಯಾರಲಲ್ ವಾಲ್ಸ್ ಅಂತ ಕರಿತಿದ್ರಂತ ಇದನ್ನ ನೋಡಿ. ಹೇಗಿದೆ ಪ್ಯಾರಲಲ್ ವಾಲ್ಸ್. ಈಗೆಲ್ಲ ಮಾರ್ನಿಂಗ್ ವಾಕ್ ಮಾಡೋದಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಿ ಬರ್ಬೋದು, ನೀವು ಬಂದು ನೋಡ್ಬೋದು. ಒಳಗಡೆ ಏನೇನಿತ್ತು, ಬ್ಯಾರಕ್ಗಳು, ಸೆಲ್ಗಳು, ಅಡ್ವಾಣಿ ಅವರಿದ್ದಿದ್ದು, ದೇವೇಗೌಡರನ್ನು ಅರೆಸ್ಟ್ ಮಾಡ್ಕೊಂಬಂದು ಇಲ್ಲೇ ಇಟ್ಟಿದ್ರಂತೆ. ಅವರೆಲ್ಲ ಇದ್ದಿದ್ದು ಸೆಲ್ಗಳು ಹೇಗಿತ್ತು, ಇನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡೋಣ ಬನ್ನಿ. ನೋಡಿ ವಾಚ್ ಟವರ್ ಹೇಗಿದೆ.
ವಾಚ್ ಟವರ್ ಮೇಲೆ ಯಾವಾಗಲೂ ಪೊಲೀಸವ್ರು ನಿಂತ್ಕೊಂಡು ಸುತ್ತ ಬಂದಿಗಳನ್ನ ವಾಚ್ ಮಾಡ್ತಾ ಇರ್ತಿದ್ರು, ಅವ್ರು ಏನು ಮಾಡ್ತಾರೆ ಅಂತ. ಇದ್ರ ಮೇಲೆ ನಿಂತ್ಕೊಂಡ್ರೆ ಏನು 22 ಎಕರೆ ಏನು ಜೈಲಿದೆ ಫುಲ್ಲು ಕಾಣಿಸ್ತಿತ್ತು ನೋಡಿ. ಈ ಪಾರ್ಕಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮೇಯ್ನ್ ಜೈಲಿನ ಎಂಟ್ರೆನ್ಸು. ಅಲ್ಲಿಂದನೇ ಬಂದಿಗಳನ್ನೆಲ್ಲ ಕರ್ಕೊಂಡು ಬರ್ತಿದ್ದಿದ್ದು. ವಾಚ್ ಟವರ್ ಮುಂದೆ ನೋಡಿ ಅವಾಗ ಪೊಲೀಸವ್ರು ಹೆಂಗೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು, ಅದೇ ಥರ ಒಂದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ಇವಾಗ ಲಾಕ್ ಮಾಡಿಬಿಟ್ಟಿದ್ದಾರೆ, ಇಲ್ಲ ಒಳಗಡೆ ಹೋಗಿ ತೋರಿಸ್ಬೋದಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ವಾಚ್ ಟವರ್. ಈ ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ಸುತ್ತ ಇರೋ ಬ್ಯಾರಕ್ಗಳು, ಸೆಲ್ಗಳು ಎಲ್ಲ ಕಾಣಿಸ್ತಿತ್ತು ನೋಡಿ. ಇಲ್ಲೊಂದು ಬ್ಯಾರಕ್ ಇದೆ, ಅದೇ ರೀತಿ ಇಲ್ಲೊಂದಿದೆ, ಇಲ್ಲೊಂದು ಬ್ಯಾರಕ್ ಇದೆ. ಒಳಗಡೆ ಹೋಗಿ ನೋಡೋಣ ಏನಿದೆ ಅಲ್ಲೆಲ್ಲ ಅಂತ. ಇದೇ ರೀತಿ ಸುತ್ತ ಬ್ಯಾರಕ್ಗಳಿದೆ. ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ನೀಟಾಗಿ ಎಲ್ಲರನ್ನೂ ವಾಚ್ ಮಾಡ್ಬೋದಿತ್ತು, ಕೈದಿಗಳು ಏನೇನು ಮಾಡ್ತಾರೆ. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಜೈಲನ್ನ. ನೋಡೋಣ ಬನ್ನಿ, ಇದು ಒಳಗಡೆ ಹೋಗೋಣ. ಈ ಬ್ಯಾರಕ್ ವರ್ಗ ಅಂದರೆ ನೇಮಿಂಗ್ ಇಟ್ಟಿದ್ದಾರೆ, ಬ್ಯಾರಕ್ಗಳಿಗೆ ನೇಮ್ ಮಾಡಿದ್ದಾರೆ. ಹೇಗಿದೆ ನೋಡೋಣ ಬನ್ನಿ. ಕೈದಿಗಳು ಉಳ್ಕೊಳ್ಳೋದಕ್ಕೆ ಬೆಡ್ ಥರ ಮಾಡಿದ್ದಾರೆ. 1867ರಲ್ಲಿ ನೋಡಿ ಜೈಲು ಹೇಗಿತ್ತು. ಮೇಲ್ಛಾವಣಿ ಎಲ್ಲ ತೆಗ್ದಿದ್ದಾರೆ. ಇವಾಗ ಎಲ್ಲರೂ ಬಂದು ನೋಡೋದಕ್ಕೆ ಬೆಳಕು ಕಾಣಲಿ ಅಂತ ಸಿಮೆಂಟಲ್ಲಿ ಮಾಡಿರ್ತಕ್ಕಂಥ ಬೆಡ್ಗಳು, ಪಿಲ್ಲೋ ಹೇಗಿದೆ ನೋಡಿ, ಇದ್ರ ಮೇಲೇ ಕೈದಿಗಳು ಮಲಗಬೇಕಿತ್ತು. ಸುಮಾರು ಒಂದು 100 ಜನ ಇರ್ಬೋದೇನೋ, ಅಷ್ಟು 100 ಬೆಡ್ ಅಷ್ಟಿದೆ ಇಲ್ಲಿ. 100 ಮೀಟ್ರ್ ಇದೆ ಅಲ್ಲಿಂದ ಅಲ್ಲಿವರೆಗೆ, 100 ಬೆಡ್ಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ನೋಡಿ, ಇದೇ ಎಂಟ್ರೆನ್ಸ್ ನಾವು ಬಂದಿದ್ದು. ಎಷ್ಟು ನಟೋರಿಯಸ್ ಕಿಲ್ಲರ್ಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಎಷ್ಟೋ ಜನ ಇಲ್ಲಿ ಈ ಜೈಲಲ್ಲಿ ಕಾಲ ಕಳೆದೋಗಿದ್ದಾರೋ. ಇವತ್ತಿಗೂ ಅದನ್ನು ನಾವು ನೋಡ್ಬೋದು ಅಂದರೆ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ನೀಟಾಗೂ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ, ಎಲ್ಲರೂ ನೋಡಲಿ ಅಂತ ಉಳಿಸಿರ್ತಕ್ಕಂತಹ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಹ್ಯಾಟ್ಸ್ ಆಫ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಹೇಗಿದೆ ಒಂದೊಂದು ಇತಿಹಾಸ ಹೇಳುತ್ತೆ ಈ ಬೆಡ್ಗಳು. ಯಾರ್ಯಾರು ಉಳ್ಕೊಂಡಿದ್ರು, ಯಾವ್ಯಾವ ಕೈದಿಗಳಿಲ್ಲಿದ್ದರು. ಹೇಗಿದೆ ಬೆಡ್. ನೂರರಿಂದ 150 ಬೆಡ್ಗಳಿದೆ. ಯಾವುದೇ VIP ಟ್ರೀಟ್ಮೆಂಟ್ ಇಲ್ಲ. ಆವಾಗಿನ ಈಗಿನ ಜೈಲ್ಗಳಲ್ಲಿ ಪ್ರತಿನಿತ್ಯ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಅವ್ರಿಗೆ ಹಾಸಿಗೆ ಇದೆಯಂತೆ, TV ಇದೆಯಂತೆ. ನೋಡಿ ಈ ಜೈಲು ಹೇಗಿದೆ, ಯಾವ ಬೆಡ್ಡು ಇಲ್ಲ, ಏನೂ ಇಲ್ಲ, ಎಲ್ಲ ಕಾಂಕ್ರೀಟ್ ಬೆಡ್ಗಳು. ಇದ್ರ ಮೇಲೆ ಮಲ್ಕೋಬೇಕು. ಇಲ್ಲೇ ಅಲ್ಲಿ ಕೊನೆಯಲ್ಲಿ ವಾಶ್ರೂಮ್ ಇದೆ. ಎಲ್ಲ ಮುಂಚೆ ಎಲ್ಲ ಇಲ್ಲೆಲ್ಲ ಸರಳುಗಳಿತ್ತೇನೋ, ತೆಗೆದುಬಿಟ್ಟಿದ್ದಾರೆಲ್ಲ. ಇದೇ ಥರ 5-6 ಬ್ಯಾರಕ್ ಇದೆ ಇಲ್ಲಿ. 1867ರಲ್ಲಿ ಬ್ರಿಟಿಷರು ಕಟ್ಟಿದ ಜೈಲು ಹೇಗಿದೆ ನೋಡಿ. ಎಲ್ಲ ಕೈದಿಗಳನ್ನ ತಂದು ಇಲ್ಲೇ ಇಡ್ತಿದ್ರು. ಬನ್ನಿ, ಇದೇ ಥರ ಬೇರೆ ಬ್ಯಾರಕ್ ನೋಡೋಣ ಹೋಗಿ. ಇದು ಬ್ಯಾರಕ್ ನಂಬರ್ E ಅಂತ. ಇದೇ ಥರ ಇನ್ನೂ 4-5 ಬ್ಯಾರಕ್ ಇದ್ದಾವೆ, ತೋರಿಸ್ತೀನಿ ಬನ್ನಿ ನಿಮಗೆ. VIP ಬ್ಯಾರಕ್ಗಳು ಹೇಗಿತ್ತು. ಇದು ಅದೇ ಥರ ಒಂದು ಬ್ಯಾರಕ್ಕು ಸ್ನೇಹಿತರೆ, ನೋಡಿ ಹೇಗಿದೆ. ಇದು F ಬ್ಯಾರಕ್. 100 ಪ್ರಿಸ್ನರ್ಸ್, ಅಲ್ಲೇ ಬೋರ್ಡ್ ಇದೆ ನೋಡಿ, ಬ್ಯಾರಕ್ ಫಾರ್ 100 ಪ್ರಿಸನರ್ಸ್. 100 ಜನ ಇಡ್ಬೋದಿತ್ತಂತ ಇಲ್ಲಿ. ಹೇಗಿರ್ತಿದ್ರೋ ಗೊತ್ತಿಲ್ಲ, 100 ಜನ ಈ ಬ್ಯಾರಕ್ ಒಳಗಡೆ. ಇಲ್ಲಿಂದ ಅಲ್ಲಿವರೆಗೆ ಇದೆ. ನಾವೇನು ನೋಡಿದ್ವಿ ಈಗ ಸ್ನೇಹಿತರೆ, ಈ ರೀತಿ ಇಲ್ಲಿ VIP ಗಳಿಗೆ ನೋಡಿ ಯಾವ ರೀತಿ ಆಗಿನ ಇದರಲ್ಲೇ ಇದು ಮಾಡಿದ್ದಾರೆ ಅಂದ್ಬಿಟ್ಟು. ಸೆಲ್ಗಳು, VIP ಸೆಲ್ಗಳಿಲ್ಲಿ. ಇದೇ ಜಾಗದಲ್ಲಿ ಸ್ನೇಹಿತರೆ ಈ ಎಮರ್ಜೆನ್ಸಿ ಟೈಮಲ್ಲಿ ಹೋರಾಟ ಮಾಡ್ತಿದ್ದಂಥ ವಾಜಪೇಯಿ ಅವರು, ಅಡ್ವಾಣಿಯವರು, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರನ್ನು ಇಲ್ಲೇ ಅಂತ ಇಟ್ಟಿದ್ದು ನೋಡಿ. ಬನ್ನಿ ತೋರಿಸ್ತೀನಿ ಅವ್ರು ಇಟ್ಟಿದ್ದು ಸೆಲ್ ಯಾವುದು ಅಂತ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಹೋಗಿ ಏನಾದರೂ ಮಾಡ್ತಾರೆ ಅಂತ. ಇಲ್ಲಿಂದನೇ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇದೆ ನಮ್ಮ ಈಗಿನ MLAಗಳು ಬಂದು ಆವಾಗವಾಗ ಇಲ್ಲಿ ಬಂದು ಶೋಕಾಚರಣೆ ಮಾಡ್ತಾರೆ. ಈ 16ನೇ ನಂಬರ್ ಸೆಲ್ಲಲ್ಲೇ ವಾಜಪೇಯಿ ಅವರು, ಅಡ್ವಾಣಿ ಅವ್ರನ್ನ ಇಟ್ಟಿದ್ದಂತೆ. ಇದೇ ಸೆಲ್ಗಳು, ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಂತಹ ಸೆಲ್ಗಳು
ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಮೂವಿ ಬಂತು ಬೈರಾಗಿ ಅಂತ, ಅದು ಇಲ್ಲೇ ಶೂಟ್ ಆಗಿರೋದು ಸ್ನೇಹಿತರೆ. ನೋಡಿ ಹೇಗಿದೆ, ಫುಲ್ ಐ ಸೆಕ್ಯೂರಿಟಿ ಸೆಲ್ಗಳಿವೆಲ್ಲ. ಒಳಗಡೆ ಹೋಗಿ ತೋರಿಸೋದಕ್ಕೆ ಆಗ್ತಿಲ್ಲ, ಲಾಕ್ ಮಾಡಿದ್ದಾರೆ, ಮೋಸ್ಟ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಂದಾನೆ ನೋಡಿ ಆಗಿದೆ, 17 ಸೆಲ್ಲಿದೆ, 17-18 ಸೆಲ್ಲಿದೆ ಒಟ್ಟು. ಐ ಸೆಕ್ಯೂರಿಟಿ ಸೆಲ್ ಫುಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಗಿನ ಕಾಲದಲ್ಲೇ 1863, 150 ವರ್ಷ ಆಗೈತೆ. 150 ವರ್ಷದಿಂದ ಯಾವ ಥರ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ನೆಟ್ಟಿದ್ದೇನೋ 150 ವರ್ಷದ ಮರ ಎಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ ನೋಡಿ. ಮೋಸ್ಟ್ಲಿ ಕೈದಿಗಳೇ ನೆಟ್ಟಿರಬೇಕು, ನೆಟ್ಟು ನೀರು ಹಾಕಿ ಬೆಳೆಸಿ ಹೋಗಿದ್ದಾರೆ. ಈ ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ಫುಲ್ ಜೈಲ್ ಕಾಣಬೇಕು, ಆ ಸಿಸ್ಟಮೆಟಿಕಲ್ಲೇ ಕಟ್ಟಿದ್ದಾರೆ. ಈ ಸೆಲ್ಗಳಲ್ಲಿ ಯಾರ್ಯಾರನ್ನ ಇಡ್ತಿದ್ರು ಅಂತ ಇಲ್ಲೇ ಹಾಕಿದ್ದಾರೆ ನೋಡಿ. ಈ ಸೆಲ್ ಯಾರ್ಡಲ್ಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರನ್ನ, ಕ್ರಿಮಿನಲ್ಗಳನ್ನ ಇಟ್ಟಿರೋದಿಲ್ಲಿ. ನಾನು ಆಗಲೇ ಹೇಳಿದೆ ನಿಮಗೆ, ವಾಜಪೇಯಿ ಅವರು, ಎಮರ್ಜೆನ್ಸಿ ಟೈಮಲ್ಲಿ ಅರೆಸ್ಟ್ ಆದಂಥ ಮಾಜಿ ಪ್ರಧಾನಿ ದೇವೇಗೌಡರು, ಕೊತ್ವಾಲ್, ಜೈರಾಜು, ಬೆಂಗಳೂರಿನ ಆವಾಗಿನ ಏನು ರೌಡಿ ಶೀಟರ್ಗಳಿದ್ದಾರೆ ಎಲ್ಲ ಇದೇ ಸೆಲ್ಗಳಲ್ಲಿ ಅವರು ಕಾಲ ಕಳೆದಿರೋದು. ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ನೋಡಿ ಹೇಗಿದೆ. 18 ಸೆಲ್ಲಿದೆ ಈ ಐ ಸೆಕ್ಯೂರಿಟಿ ಸೆಲ್ಗಳು. ಇದೇ ಸೆಲ್ಲಲ್ಲಿ ಅವರೆಲ್ಲ ಕಾಲ ಕಳೆದಿರೋದು. ಎಲ್ಲ ಟೈಮ್ ಇದ್ದರೆ ಒಂದ್ಸಲಿ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಜೈಲು ಅಂದಮೇಲೆ ಸ್ನೇಹಿತರೆ ಎಷ್ಟೊಂದು ಜನ ಕೈದಿಗಳಿರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಆಸ್ಪತ್ರೆ ಬೇಕಲ್ವಾ. ನೋಡಿ ಜೈಲು, ಆಗಿನ ಕಾಲದಲ್ಲೇ ಜೈಲೊಳಗಡೆ ಆಸ್ಪತ್ರೆ ಕಟ್ಟಿದ್ದಾರೆ. ಕೈದಿಗಳನ್ನ ಹೊರಗಡೆ ಕರ್ಕೊಂಡು ಹೋದರೆ ಎಸ್ಕೇಪ್ ಆಗ್ತಾರೆ, ಏನಾದರೂ ಬೇರೆ ಥರ ಮಾಡ್ತಾರೆ ಅಂತ ಹಾಸ್ಪಿಟಲ್ ಬ್ಲ್ಯಾಕ್ ನೋಡಿ. ಕೈದಿಗಳಿಗೆ ಸುಸಜ್ಜಿತವಾದ ಹಾಸ್ಪಿಟ್ಲ್ ಕಟ್ಟಿದ್ದಾರೆ. ಎಲ್ಲ ಲಾಕ್ ಮಾಡಿ ಇವಾಗ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಹಾಸ್ಪಿಟಲ್ ಬ್ಲ್ಯಾಕ್, ಕೈದಿಗಳಿಗಿಲ್ಲೇ ಟ್ರೀಟ್ಮೆಂಟು ಕೊಡ್ತಿದ್ದ ಜಾಗ. ಪ್ರಿಸನ್ ಹಾಸ್ಪಿಟಲ್ ಬ್ಲ್ಯಾಕ್. ತುಂಬ ದೊಡ್ಡದು ಇದೆ ನೋಡಿ, ಈ ಎಂಡಿಂದ ಆ ಎಂಡ್ವರೆಗೆ ಅಷ್ಟು ದೊಡ್ಡ ಹಾಸ್ಪಿಟ್ಲು. ಅವ್ರ ಮುಂದಾಲೋಚನೆ ಹೇಗಿತ್ತು ಬ್ರಿಟಿಷರು ಅನ್ನೋದಕ್ಕೆ ಇದೇ ರೀಸನ್ನು ನೋಡಿ. ಅದೇ ಹೈ ಸೆಕ್ಯೂರಿಟಿ ಸೆಲ್ಲು. ಇವಾಗ ಏನು ತೋರಿಸ್ತೆ, 18 ಸೆಲ್ಗಳಿರ್ತಕ್ಕಂಥದ್ದು. ಎಲ್ಲ ರಾಜಕಾರಣಿಗಳು, ಭೂಗತ ಪಾತಕಿಗಳನ್ನ ಇಟ್ಟಿದ್ದಂಥ ಜಾಗ. ಅದನ್ನು ನೋಡಿದ್ವಿ. 2 ಬ್ಯಾರಕ್ಕು, ಇದು ವಾಚ್ ಟವರ್. ಇಲ್ಲಿ ನಿಂತ್ಕೊಂಡ್ರೆ A to Z ಜೈಲೇ ಕಾಣಿಸ್ಬೇಕು, ಆ ರೀತಿ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಜಾಗ ಅಂತೂ ನೀವು ನೋಡಲೇಬೇಕು. ಕರ್ನಾಟಕದ ಇಂಡಲ್ಗಾ ಜೈಲಲ್ಲಿ ಬಿಟ್ಟರೆ 1867 ನಿರ್ಮಾಣವಾದ ಬೆಂಗಳೂರು ಜೈಲಲ್ಲಿ ಈ ಜಾಗ ಇರೋದು. ಗಲ್ ಶಿಕ್ಷೆಗೆ ಗುರಿಯಾದ ಬಂದಿಗಳನ್ನ ನೇಣಗಂಬಕ್ಕೆ ಏರಿಸಿದಂತಹ ಜಾಗ. ಆ ಹೆಸರು ಕೇಳಿದ್ರೇ ಎದೆ ಜಲ್ಲನ್ನುತ್ತೆ. ಬನ್ನಿ ಆ ಜಾಗ ಹೇಗಿತ್ತು, ಹೇಗೆ ಅವ್ರನ್ನ ಗಲ್ಗೆ ಏರಿಸಿದ್ರು, ಆ ಜಾಗ ತೋರಿಸ್ತೀನಿ ನೋಡಿ. ಎಕ್ಸಾಕ್ಟ್ ಮಾಹಿತಿ ಇಲ್ಲ ಎಷ್ಟು ಜನ ಗಲ್ಗೆ ಏರಿಸಿದ್ದಾರೆ ಅಂತ. ಒಂದಷ್ಟು ನಾನು ರಿಸರ್ಚ್ ಮಾಡಿದ ಮೂಲಗಳ ಪ್ರಕಾರ ಒಂದು 60ರಿಂದ 65 ಜನಕ್ಕೆ ಗಲ್ ಶಿಕ್ಷೆ ಕೊಟ್ಟಿದ್ದಾರಂತೆ. 1960ರಲ್ಲೇನೋ ಕೊನೆ ಗಲ್ ಶಿಕ್ಷೆ ಕೊಟ್ಟಿರೋದು. ನೋಡಿ ಹೇಗಿದೆ. ಹತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾಯಿತ್ತಪ್ಪ, ಆದರೂ ನಿಮಗೆಲ್ಲ ತೋರಿಸ್ಬೇಕು ಅಂತ ಧೈರ್ಯ ಮಾಡಿ ಹತ್ರಕ್ಕೆ ಹೋಗ್ತೀನಿ. ನೋಡೋಣ. ನೋಡಿ ಸ್ನೇಹಿತರೆ ಹೇಗಿದೆ. ಹಗ್ಗ ಅಲ್ಲೇ ನೇತಾಡ್ತಾ ಇದೆ. ಒಂದು ಕ್ಷಣ ಭಯನೇ ಆಗುತ್ತೆ. ಇದೇ ಫುಲ್ಲು ಗಲ್ಲುಗಂಬ ಇರಿಸೋ ಜಾಗ. ಇವಾಗೆಲ್ಲ ಫುಲ್ ಓಪನ್ ಇದೆ, ಅವಾಗೆಲ್ಲ ಮೋಸ್ಟ್ಲಿ ಕ್ಲೋಸ್ ಇತ್ತು ಅಂದ್ಕೊತೀನಿ. ಇವಾಗ ಬೆಳಕು ಪಬ್ಲಿಕ್ ನೋಡಲಿ ಅಂತ ಓಪನ್ ಮಾಡಿಟ್ಟಿದ್ದಾರೆ. ಅದೇ ಗಲ್ಲುಗಂಬ, ಗಲ್ಗೇರಿಸೋ ಜಾಗ ನೋಡಿ. ಅದೇ ಜೈಲು 22 ಎಕರೆ ವಿಸ್ತೀರ್ಣದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ನೋಡಿ ಆವಾಗಿನ ಕಾಲದಲ್ಲೇ. ಅಲ್ಲಿಂದ ವಾಚ್ ಟವರಿಗೆಲ್ಲ ಗಿಡಗಳು ಬೆಳೆದಿದೆ, ಮೋಸ್ಟ್ಲಿ ಕಾಣಲ್ಲ ಅಷ್ಟು ನೀಟಾಗಿ.
ಆವಾಗ ಅಲ್ಲಿ ವಾಚ್ ಟವರಲ್ಲಿ ನಿಂತ್ಕೊಂಡ್ರೆ ಈ ಜಾಗ ಎಲ್ಲ ಫುಲ್ಲು ಕವರ್ ಆಗ್ತಿತ್ತು. ಅದೇ ಸೆಂಟ್ರಲಲ್ಲಿ ಕಾಣ್ತಿದೆಯಲ್ಲ, ಅದೇ ಸೆಂಟರು ವಾಚ್ ಟವರ್ ಇರೋ ಜಾಗ. ಅಲ್ಲಿಂದ ಬ್ಯಾರಕ್ಗಳಲ್ಲಿ ಅವ್ರ ಶಿಕ್ಷೆ ನ್ಯಾಯಾಲಯದಲ್ಲಿ ಪ್ರೂವ್ ಆಗಿ ಅವ್ರಿಗೆ ಶಿಕ್ಷೆ ವಿಧಿಸಿದ್ರೆ, ಗಲ್ಲು ಶಿಕ್ಷೆ ವಿಧಿಸಿದ್ರೆ, ಏನು ಜೈಲು ಅಧಿಕಾರಿಗಳಿರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಇದೇ ಜಾಗದಲ್ಲಿ ಅವ್ರನ್ನ ಕೊನೆ ಆಸೆ, ಅವ್ರ ಮನೆಯವರೆಲ್ಲ ಭೇಟಿ ಆಗ್ತಿದ್ದ ಜಾಗ ಇಲ್ಲೇ. ಅವ್ರು ಕರ್ಕೊಂಬಂದು ಇಲ್ಲಿ ಫಿಲಮಲ್ಲಿ ನೋಡಿರ್ತೀರ ಹೇಗೆ ಕತ್ತಿಗೆ ಕಪ್ಪು ಬಟ್ಟೆ ಹಾಕಿ ದಾರ ಹೇಗೆ ಹಾಕಿ ಗಲ್ಗೇರಿಸ್ತಿದ್ರು, ಅವ್ರನ್ನ ಕಪ್ಪು ಬಟ್ಟೆ ಹಾಕಿ ಕರ್ಕೊಂಬಂದು ಈ ಜಾಗದಲ್ಲಿ ನಿಲ್ಲಿಸ್ತಿದ್ರು ಸ್ನೇಹಿತರೆ. ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ. ನೋಡಿ, ಆ ಕಡೆ ಈ ಕಡೆ 2 ಪ್ಲೇಟ್ಗಳಿದೆ. ಈ ಪ್ಲೇಟ್ ಕ್ಲೋಸ್ ಇರುತ್ತೆ. ಯಾವಾಗ ಅವರು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದಾಗ ಇಲ್ಲಿ ಲಿವರ್ ಇರ್ತಿತ್ತು. ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಿದೆ, ಕಿತ್ತಾಕಿದ್ದಾರೆ. ಆ ಲಿವರ್ ಎಳೆದ ತಕ್ಷಣ ವ್ಯಕ್ತಿ ಇಲ್ಲಿಂದ ನೇತಾಡಿ ಅವ್ರ ಜೀವ ಹೋಗ್ತಿತ್ತು. ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೋ ಇಲ್ಲಿ, ಭಯನೇ ಆಗ್ತೈತೆ. ಈ ವ್ಯವಸ್ಥೆ ಏನು ಗಲ್ಲಿಗೇರಿಸ್ತಾರಲ್ಲ, ಈ ವ್ಯವಸ್ಥೆ ನಮ್ಮ ಇಂಡಲ್ಗ ಜೈಲ್ ಬಿಟ್ಟರೆ ಈ ಬೆಂಗಳೂರು ಜೈಲಲ್ಲಿ ಅಷ್ಟೇ ಇರೋದು ಸ್ನೇಹಿತರೆ. ಒಂದು ಸಲ ಬಂದು ನೋಡಿ ಹೇಗಿದೆ, ಆಗಿನ ಕಾಲದ ವ್ಯವಸ್ಥೆ ಹೇಗಿತ್ತು. ಇವಾಗ ಯಾರಿಗೂ ಅಲ್ಲ, ಗಲ್ಲು ಶಿಕ್ಷೆ ಕೊಡಲ್ಲ, ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಗಲ್ಲು ಶಿಕ್ಷೆ ಕೊಡಬಾರ್ದು ಅಂತ ಏನೋ ಇದೆ ಇವಾಗ. ಅವರು ಜೀವನ ಪರ್ಯಂತ ಜೈಲಲ್ಲೇ ಇರೋ ಥರ ಶಿಕ್ಷೆ ಕೊಡ್ತಾರೆ ಇವಾಗ. ಏನು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಆವಾಗಲೇ. ನೋಡೋದ್ರಲ್ಲ ಸ್ನೇಹಿತರೆ, ಬ್ಯಾರಕ್ ಹೇಗಿದೆ, ಆ ವಾಚ್ ಟವರ್ ಹೇಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಉದ್ಯಾನವನವಾಗಿ ಮಾಡಿದ್ದಾರೆ. ಎಲ್ಲ ಬಂದು ನೋಡ್ಬೋದು ಜೈಲು ಹೇಗಿತ್ತು, ಈಗ ಹೇಗಿದೆ. ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, ಮೇಂಟೈನು ಮಾಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಕೇಂದ್ರ ಕಾರಾಗೃಹ ಹಳೆಯ ಜೈಲು, ಈಗಿನ ಫ್ರೀಡಮ್ ಪಾರ್ಕ್ ಹೇಗಿತ್ತು ಅಂತ ಎಲ್ಲ ಕವರ್ ಮಾಡಿದ್ದೀನಿ. ಫ್ರಮ್ ದಿ ಎಂಟ್ರೆನ್ಸು, ಇಲ್ಲಿಂದನೂ ಬ್ಯಾರಕ್ಗಳು, ಬ್ಯಾರಕ್ 1, ಬ್ಯಾರಕ್ 2, ಹೈ ಸೆಕ್ಯೂರಿಟಿ ಸೆಲ್ಗಳು, ಮತ್ತು ಅದೇ ರೀತಿ ಹಾಸ್ಪಿಟಲ್ ಸೆಕ್ಷನ್ನು, ಅದರಿಂದೇ ಇದ್ದಂತಹ ಗಲ್ಲು ಶಿಕ್ಷೆ ನೀಡೋ ಸ್ಥಳ ಎಲ್ಲನೂ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಮಾಹಿತಿ ನೀಡಿದ್ದೀನಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.